ಇಲ್ಲ ಸರ್, ಆಕ್ಚುಲಿ ಆ ಅಣ್ಣನೇ ಕಳ್ಸಿಕೊಟ್ಟಿದ್ದು ಅಕ್ಕನ, ಹೋಗಿ ನೀನು ಟ್ರೈಲರ್ ರಿಲೀಸ್ ಮಾಡ್ಕೊಟ್ ಬಾ ಅಂತ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾಗೂನು ಯಾವ್ದಾದ್ರು ಒಂದು ರೂಪದಲ್ಲಿ ನನ್ಗೆ ಯಾವ್ದಾದ್ರು ಒಂದು ಇದ್ ಮಾಡ್ಕೊಡ್ತಾ ಇದ್ರು ದರ್ಶನ್ ಅಣ್ಣ. ಸೊ ಹೋಗಿ ಹೇಳಿದಾಗ ಅಣ್ಣ ಅವ್ರೇನ ಅಕ್ಕನಿಗೆ ಹೇಳಿದ್ರು, ಹೋಗಿ ನೀನ್ ಮಾಡ್ಕೊಟ್ ಬಾ ಅಂತ. ಅದಕ್ಕೆ ಅಕ್ಕ ಬಂದ್ರು. ಹೌದೌದು. ಇಲ್ಲ ಸರ್, ಪಾಪ ಅವರು ತುಂಬಾ ಕಾದ್ರು. ಅವ್ರಿಗೂ ನಾನು ಹೇಳಿದ್, ನಾನೇ ತುಂಬಾ ಕಾಯಿಸಿದೆ ಆಕ್ಚುಲಿ ಮಂಜು ಸರ್ನ. ಬಟ್ ಆಮೇಲೆ ನನಗೇನ ಸರ್, ಅವ್ರದ್ದು ಇನ್ನೊಂದು ಸಿನಿಮಾ ಬಿಡುಗಡೆ ಇದೆ ಮಂಜು ಸರ್ ಅವ್ರದ್ದು, ಗಣೇಶ್ ಸರ್ದೇನೋ ಅಂತ. ಸೊ ಅದಕ್ಕೆ ಬೇಡ ಸರ್, ಮಾಡ್ಬಿಡೋಣ. ಸರಿ ಸರ್, ಆಯ್ತು ಅಂತ ಮಾಡೋಣ. ದರ್ಶನ್ ಅಣ್ಣಂಗೆಲ್ಲ ಇಲ್ಲ, ನಿನ್ ಸಿನಿಮಾ ಕೆಲಸ ನಿಲ್ಸ್ಬೇಡ, ಫಸ್ಟ್ ನಿನ್ ಸಿನಿಮಾ ಮುಗಿಸ, ಆಮೇಲೆ ಬೇರೆದೆಲ್ಲ ನೋಡೋಣ. ಅದಕ್ಕೆ ಪ್ಲಾನ್ ಮಾಡಿ ಡಿಸೈಡ್ ಮಾಡಿ ಸರ್. ಅನ್ಸುತ್ತೆ ಸರ್, ಅದೇ ಕೆಲವು ಸತಿ ಅನ್ಕೋತಾ ಇರ್ತೀವಿ, ಯಾಕೆ ಹಿಂಗ್ ಆಡ್ತಾರೆ ಪೊಲೀಸರು ಅಂತ. ಬಟ್ ಅವಾಗ ಗೊತ್ತಾಯ್ತು ಒಂದ್ಸತಿ ಯೂನಿಫಾರ್ಮ್ ಹಾಕಿದ್ರೆ ಗೊತ್ತಾಗ, ಆಮೇಲೆ ಆಟೋಮೆಟಿಕ್ ತುಂಬಾ ಚೆನ್ನಾಗಿದೆ ಸರ್. ಅದೇ ಕಂಪ್ಲೀಟ್ ಇಡೀ ಸಿನಿಮಾ ನಾನು ಕಾಪ್ ಡ್ರೆಸ್ ಹಾಕಿರಲ್ಲ, ಎಲ್ಲೋ ಒಂದು 5-6 ಸೀನ್ಸ್ ಅಲ್ಲಿ ಮಾತ್ರ ಕಾಪ್ ಡ್ರೆಸ್ ಅಲ್ಲಿ ಬರ್ತೀನಿ ಅಷ್ಟೇ. ಅದನ್ನೇ ಸರ್ ಹೇಳಿ, ಇನ್ನೊಂದ್ ಸೈಡ್ ಇದೆ ಅಂದ್ರಲ್ಲ, ಅದನ್ನ 27ನೇ ತಾರೀಕು ನೋಡಿ ಅಂತ. ಇಲ್ಲ ಸರ್, ಆಕ್ಚುಲಿ ಆ ಅಣ್ಣನೇ ಕಳ್ಸಿಕೊಟ್ಟಿದ್ದು ಅಕ್ಕನ, ಹೋಗಿ ನೀನು ಟ್ರೈಲರ್ ರಿಲೀಸ್ ಮಾಡ್ಕೊಟ್ ಬಾ ಅಂತ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾಗೂನು ಯಾವ್ದಾದ್ರು ಒಂದು ರೂಪದಲ್ಲಿ ನನ್ಗೆ ಯಾವ್ದಾದ್ರು ಒಂದು ಇದ್ ಮಾಡ್ಕೊಡ್ತಾ ಇದ್ರು ದರ್ಶನ್ ಅಣ್ಣ. ಸೊ ಹೋಗಿ ಹೇಳಿದಾಗ ಅಣ್ಣ ಅವ್ರೇನ ಅಕ್ಕನಿಗೆ ಹೇಳಿದ್ರು, ಹೋಗಿ ನೀನ್ ಮಾಡ್ಕೊಟ್ ಬಾ ಅಂತ. ಅದಕ್ಕೆ ಅಕ್ಕ ಬಂದ್ರು. ಹೌದೌದು. ಇಲ್ಲ ಸರ್, ಪಾಪ ಅವರು ತುಂಬಾ ಕಾದ್ರು. ಅವ್ರಿಗೂ ನಾನು ಹೇಳಿದ್, ನಾನೇ ತುಂಬಾ ಕಾಯಿಸಿದೆ ಆಕ್ಚುಲಿ ಮಂಜು ಸರ್ನ. ಬಟ್ ಆಮೇಲೆ ನನಗೇನ ಸರ್, ಅವ್ರದ್ದು ಇನ್ನೊಂದು ಸಿನಿಮಾ ಬಿಡುಗಡೆ ಇದೆ ಮಂಜು ಸರ್ ಅವ್ರದ್ದು, ಗಣೇಶ್ ಸರ್ದೇನೋ ಅಂತ. ಸೊ ಅದಕ್ಕೆ ಬೇಡ ಸರ್, ಮಾಡ್ಬಿಡೋಣ. ಸರಿ ಸರ್, ಆಯ್ತು ಅಂತ ಮಾಡೋಣ. ದರ್ಶನ್ ಅಣ್ಣಂಗೆಲ್ಲ ಇಲ್ಲ, ನಿನ್ ಸಿನಿಮಾ ಕೆಲಸ ನಿಲ್ಸ್ಬೇಡ, ಫಸ್ಟ್ ನಿನ್ ಸಿನಿಮಾ ಮುಗಿಸ, ಆಮೇಲೆ ಬೇರೆದೆಲ್ಲ ನೋಡೋಣ. ಅದಕ್ಕೆ ಪ್ಲಾನ್ ಮಾಡಿ ಡಿಸೈಡ್ ಮಾಡಿ ಸರ್. ಅನ್ಸುತ್ತೆ ಸರ್, ಅದೇ ಕೆಲವು ಸತಿ ಅನ್ಕೋತಾ ಇರ್ತೀವಿ, ಯಾಕೆ ಹಿಂಗ್ ಆಡ್ತಾರೆ ಪೊಲೀಸರು ಅಂತ. ಬಟ್ ಅವಾಗ ಗೊತ್ತಾಯ್ತು ಒಂದ್ಸತಿ ಯೂನಿಫಾರ್ಮ್ ಹಾಕಿದ್ರೆ ಗೊತ್ತಾಗ, ಆಮೇಲೆ ಆಟೋಮೆಟಿಕ್ ತುಂಬಾ ಚೆನ್ನಾಗಿದೆ ಸರ್. ಅದೇ ಕಂಪ್ಲೀಟ್ ಇಡೀ ಸಿನಿಮಾ ನಾನು ಕಾಪ್ ಡ್ರೆಸ್ ಹಾಕಿರಲ್ಲ, ಎಲ್ಲೋ ಒಂದು 5-6 ಸೀನ್ಸ್ ಅಲ್ಲಿ ಮಾತ್ರ ಕಾಪ್ ಡ್ರೆಸ್ ಅಲ್ಲಿ ಬರ್ತೀನಿ ಅಷ್ಟೇ. ಅದನ್ನೇ ಸರ್ ಹೇಳಿ, ಇನ್ನೊಂದ್ ಸೈಡ್ ಇದೆ ಅಂದ್ರಲ್ಲ, ಅದನ್ನ 27ನೇ ತಾರೀಕು ನೋಡಿ ಅಂತ. ಇಲ್ಲ ಸರ್, ಆಕ್ಚುಲಿ ಆ ಅಣ್ಣನೇ ಕಳ್ಸಿಕೊಟ್ಟಿದ್ದು ಅಕ್ಕನ, ಹೋಗಿ ನೀನು ಟ್ರೈಲರ್ ರಿಲೀಸ್ ಮಾಡ್ಕೊಟ್ ಬಾ ಅಂತ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾಗೂನು ಯಾವ್ದಾದ್ರು ಒಂದು ರೂಪದಲ್ಲಿ ನನ್ಗೆ ಯಾವ್ದಾದ್ರು ಒಂದು ಇದ್ ಮಾಡ್ಕೊಡ್ತಾ ಇದ್ರು ದರ್ಶನ್ ಅಣ್ಣ. ಸೊ ಹೋಗಿ ಹೇಳಿದಾಗ ಅಣ್ಣ ಅವ್ರೇನ ಅಕ್ಕನಿಗೆ ಹೇಳಿದ್ರು, ಹೋಗಿ ನೀನ್ ಮಾಡ್ಕೊಟ್ ಬಾ ಅಂತ. ಅದಕ್ಕೆ ಅಕ್ಕ ಬಂದ್ರು. ಹೌದೌದು. ಇಲ್ಲ ಸರ್, ಪಾಪ ಅವರು ತುಂಬಾ ಕಾದ್ರು. ಅವ್ರಿಗೂ ನಾನು ಹೇಳಿದ್, ನಾನೇ ತುಂಬಾ ಕಾಯಿಸಿದೆ ಆಕ್ಚುಲಿ ಮಂಜು ಸರ್ನ. ಬಟ್ ಆಮೇಲೆ ನನಗೇನ ಸರ್, ಅವ್ರದ್ದು ಇನ್ನೊಂದು ಸಿನಿಮಾ ಬಿಡುಗಡೆ ಇದೆ ಮಂಜು ಸರ್ ಅವ್ರದ್ದು, ಗಣೇಶ್ ಸರ್ದೇನೋ ಅಂತ. ಸೊ ಅದಕ್ಕೆ ಬೇಡ ಸರ್, ಮಾಡ್ಬಿಡೋಣ. ಸರಿ ಸರ್, ಆಯ್ತು ಅಂತ ಮಾಡೋಣ. ದರ್ಶನ್ ಅಣ್ಣಂಗೆಲ್ಲ ಇಲ್ಲ, ನಿನ್ ಸಿನಿಮಾ ಕೆಲಸ ನಿಲ್ಸ್ಬೇಡ, ಫಸ್ಟ್ ನಿನ್ ಸಿನಿಮಾ ಮುಗಿಸ, ಆಮೇಲೆ ಬೇರೆದೆಲ್ಲ ನೋಡೋಣ. ಅದಕ್ಕೆ ಪ್ಲಾನ್ ಮಾಡಿ ಡಿಸೈಡ್ ಮಾಡಿ ಸರ್. ಅನ್ಸುತ್ತೆ ಸರ್, ಅದೇ ಕೆಲವು ಸತಿ ಅನ್ಕೋತಾ ಇರ್ತೀವಿ, ಯಾಕೆ ಹಿಂಗ್ ಆಡ್ತಾರೆ ಪೊಲೀಸರು ಅಂತ. ಬಟ್ ಅವಾಗ ಗೊತ್ತಾಯ್ತು ಒಂದ್ಸತಿ ಯೂನಿಫಾರ್ಮ್ ಹಾಕಿದ್ರೆ ಗೊತ್ತಾಗ, ಆಮೇಲೆ ಆಟೋಮೆಟಿಕ್ ತುಂಬಾ ಚೆನ್ನಾಗಿದೆ ಸರ್. ಅದೇ ಕಂಪ್ಲೀಟ್ ಇಡೀ ಸಿನಿಮಾ ನಾನು ಕಾಪ್ ಡ್ರೆಸ್ ಹಾಕಿರಲ್ಲ, ಎಲ್ಲೋ ಒಂದು 5-6 ಸೀನ್ಸ್ ಅಲ್ಲಿ ಮಾತ್ರ ಕಾಪ್ ಡ್ರೆಸ್ ಅಲ್ಲಿ ಬರ್ತೀನಿ ಅಷ್ಟೇ. ಅದನ್ನೇ ಸರ್ ಹೇಳಿ, ಇನ್ನೊಂದ್ ಸೈಡ್ ಇದೆ ಅಂದ್ರಲ್ಲ, ಅದನ್ನ 27ನೇ ತಾರೀಕು ನೋಡಿ ಅಂತ.